ಮಂಗಳವಾರದಂದು ಈ ಒಂದು ಹನುಮಾನ್ ಮಂತ್ರ ಪಠಿಸಿದರೆ ಸಮಸ್ಯೆಗಳೇ ಇರದು ಅನ್ನುವ ಕುತೂಹಲಕಾರಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡುವುದರಿಂದ ಜೀವನದಲ್ಲಿ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಮಂಗಳವಾರ ಆಂಜನೇಯ ಸ್ವಾಮಿಯ ಯಾವ ಮಂತ್ರ ಪಠಿಸಬೇಕು? ಮಂಗಳವಾರ ಆಂಜನೇಯ ಸ್ವಾಮಿಯ ಈ ಮಂತ್ರ ಪಠಿಸಿದರೆ ಜೀವನದಲ್ಲಿ ಸಮಸ್ಯೆಗಳೇ ಇರದು. ಮಂಗಳವಾರವು ಆಂಜನೇಯ ಸ್ವಾಮಿಯ ದಿನ. ಈ ದಿನ ಆಂಜನೇಯ ಸ್ವಾಮಿ ಭಕ್ತರು ಆತನನ್ನು ವಿಧಿವಿಧಾನಗಳ ಪ್ರಕಾರ, ನಿಯಮಗಳ ಪ್ರಕಾರ ಪೂಜೆ ಮಾಡುತ್ತಾರೆ ಹಾಗೂ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸುತ್ತಾರೆ. ಈ ದಿನ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸುವುದರೊಂದಿಗೆ ಆತನ ಮಂತ್ರಗಳನ್ನು ಪಠಿಸುವುದು ಕೂಡ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಆಂಜನೇಯ ಸ್ವಾಮಿ ದಿನವಾದ ಮಂಗಳವಾರದಂದು ನಾವು ಯಾವ ಮಂತ್ರವನ್ನು ಪಠಿಸಬೇಕೆಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮಂಗಳವಾರ ಆಂಜನೇಯನಿಗೆ ಈ ಬಣ್ಣ ಪ್ರಿಯ. ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರೊಂದಿಗೆ ನೀವು ಆತನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಬೇಕು. ಅವರಿಗೆ ಇಷ್ಟಪಡುವ ವಸ್ತುಗಳಲ್ಲಿ ಕೆಂಪು ಬಣ್ಣದ ವಸ್ತ್ರ ಕೂಡ ಒಂದಾಗಿದೆ. ಹಾಗಾಗಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಕೆಂಪು ಬಣ್ಣದ ವಸ್ತ್ರವನ್ನು ಅರ್ಪಿಸಬೇಕು. ಈ ಬಣ್ಣದ ವಸ್ತ್ರವನ್ನು ನೀವು ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದ ಅವನು ನಿಮ್ಮೆಲ್ಲ ತೊಂದರೆಗಳನ್ನು ದೂರ ಮಾಡುತ್ತಾನೆ ಹಾಗೂ ನಿಮ್ಮ ಜೀವನವನ್ನು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುವಂತೆ ಮಾಡುತ್ತಾನೆ. ಮಂಗಳವಾರದ ಹನುಮಾನ್ ಮಂತ್ರ. ಮಂಗಳವಾರವನ್ನು ನೀವು ಈ ವಿಶೇಷ ಮಂತ್ರದಿಂದ ಪ್ರಾರಂಭಿಸಬೇಕು. ಮಂಗಳವಾರ ನೀವು ಆಂಜನೇಯ ಸ್ವಾಮಿಯ ಈ ಒಂದು ಮಂತ್ರ ಪಠಿಸಿದರೆ ಸಾಕು, ಖಂಡಿತ ಅವನು ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ಮಂತ್ರ ಬಂದು ಓಂ ಹನುಮತೆ ನಮಃ. ಈ ಮಂತ್ರವನ್ನು ಪಠಿಸುವುದರ ಮೂಲಕ ಸಂತೋಷ ಮತ್ತು ಸಮೃದ್ಧಿಯನ್ನು ನಿಮ್ಮದಾಗಿಸಿಕೊಳ್ಳಬಹುದು. ಎರಡನೆಯದಾಗಿ ಸುಖ ಶಾಂತಿ ನೀಡುವ ಹನುಮಾನ್ ಮಂತ್ರ. ನೀವು ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ಪಠಿಸಿದರೆ ಜೀವನದಲ್ಲಿ ಸುಖ ಮತ್ತು ಶಾಂತಿ ಎನ್ನುವುದು ಮನೆಯಲ್ಲಿ ನೆಲೆಯಾಗುತ್ತದೆ. ಈ ಮಂತ್ರದ ಪ್ರಭಾವದಿಂದ ಆಂಜನೇಯನು ನಿಮಗೆ ದುಃಖವನ್ನುಂಟು ಮಾಡುವ ಸಮಸ್ಯೆಗಳಿಂದ ಮುಕ್ತಿಯನ್ನು ನೀಡುತ್ತಾನೆ. ಮಂತ್ರವು ಓಂ ನಮೋ ಭಗವತೆ ಹನುಮತೆ ನಮಃ ಈ ರೀತಿಯಾಗಿದೆ. ಹನುಮಾನ್ ಮೂಲ ಮಂತ್ರ. ಹನುಮಾನ್ ಮೂಲ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಎಲ್ಲ ರೀತಿಯಾದ ಶತ್ರುಕಾಟದಿಂದ ಮುಕ್ತನಾಗುತ್ತಾನೆ. ಹನುಮಾನ್ ಮೂಲ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಎಲ್ಲ ರೀತಿಯಾದ ಶತ್ರುಕಾಟದಿಂದ ಮುಕ್ತನಾಗುತ್ತಾನೆ ಹಾಗೂ ಎಲ್ಲ ರೋಗಗಳಿಂದ ಕೂಡ ದೂರ ಆಗುತ್ತವೆ. ಮಂತ್ರ ಓಂ ಹ್ರಾಂ ಹ್ರೀಂ ಹ್ರಂ ಹ್ರೌಂ ಹ್ರೌಂ ಹ್ರಃ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಓಂ ಹಂ ಹನುಮಂತಾಯ ನಮಃ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಆಂಜನೇಯ ಸ್ವಾಮಿಯ ಈ ಮೇಲಿನ ಮಂತ್ರಗಳನ್ನು ನಾವು ಮಂಗಳವಾರದಂದು ಪಠಿಸುವುದರಿಂದ ವ್ಯಕ್ತಿಯು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ, ಶತ್ರು ಭಯದಿಂದ ಮುಕ್ತನಾಗುತ್ತಾನೆ. ಈ ಮಂತ್ರದ ಪಠಣವು ನಿಮ್ಮ ಎಲ್ಲ ತೊಂದರೆಗಳನ್ನು ಶೀಘ್ರದಲ್ಲೇ ದೂರ ಮಾಡುವುದು, ನಿಮ್ಮ ಯಶಸ್ಸಿಗೆ ಕಾರಣವಾಗುವುದು. ನೀವು ಸಂಕಷ್ಟದಲ್ಲಿದ್ದಾಗ ಪ್ರತಿ ಬಾರಿಯೂ ಯಾರೋ ನಿಮ್ಮನ್ನು ಕಾಯುತ್ತಿದ್ದಾರೆ ಎಂಬಂತೆ ಭಾಸವಾಗುವುದು. ನಿಮ್ಮೆಲ್ಲ ಆಸೆಗಳು ಈಡೇರುವವು. ಆಂಜನೇಯ ಸ್ವಾಮಿಯ ಮತ್ತೊಂದು ಅದ್ಭುತ ಮಂತ್ರವೆಂದರೆ ಓಂ ನಮೋ ಭಗವತೆ ಪಂಚವದನಾಯ ಮಹಾಬಲ ಪ್ರಚಂಡಾಯ ಮಹಾಭೀಮ ಪರಾಕ್ರಮಃ ಸಕಲ ಬ್ರಹ್ಮಾಂಡ ನಾಯಕಾಯ ಸಕಲ ಭೂತ ಪ್ರೇತ ಪಿಶಾಚ ಶಾಕಿನಿ ಢಾಕಿಣಿ ಯಕ್ಷಿಣಿ ಪೋತಾನ ಮಹಾಮಾರಿ ಸಕಲ ವಿಘ್ನ ನಿವಾರಣಾಯ ಸಕಲ ಶತ್ರು ಸಂಹಾರನಾಯ ಸ್ವಾಹ. ಓಂ ಆಂಜನೇಯಾಯ ವಿದ್ಮಹೇ ಮಹಾಬಲಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಈ ಮಂತ್ರವು ತುಂಬ ಅದ್ಭುತವಾದ ಮಂತ್ರವಾಗಿದೆ. ಈ ಮಂತ್ರವನ್ನು ಆಂಜನೇಯನ ದೇವಸ್ಥಾನದಲ್ಲಿ 5 ಬಾರಿ ದೇವಸ್ಥಾನದಲ್ಲಿ ಮಾತ್ರವೇ ಪಠಿಸಬೇಕು. ಈ ಮಂತ್ರವನ್ನು 5 ಬಾರಿ ಪಠಿಸಬೇಕು. ಇದರಿಂದ ವಿಘ್ನಗಳು ನಿವಾರಣೆ ಆಗುತ್ತವೆ, ಶತ್ರುಕಾಟ ಭಯ ಎಲ್ಲ ನಿವಾರಣೆ ಆಗುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರನ್ನು ಬಳಸಿ. ಧನ್ಯವಾದಗಳು.